ಆಗಸ್ಟ್ನಲ್ಲಿ ಕ್ಯಾಂಪಸ್ಗಳು ಇಂದು ಮುಂದುವರಿತಾ ಇರುವ ಹಿನ್ನೆಲೆಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಚಿನ್ಮಯ ಮಿಷನ್ ಗುರೂಜಿರವರಾದ ಸ್ವರೂಪಾನಂದ ಸದ್ಗುರು ಅಂತಾರಾಷ್ಟ್ರೀಯವಾದ ಮಾತೃತ್ವದ ಸಂದೇಶ ಹೊತ್ತು 31ನೇ ಡಿಸೆಂಬರ್ನಿಂದ ಪ್ರಾರಂಭವಾಗಿದೆ. ಡಿಸೆಂಬರ್ 31, 1951 ಪೂನಾದಲ್ಲಿರುವ ರಾಸ್ತಾಪೇಟ್ ಗಣಪತಿ ದೇವಸ್ಥಾನದಲ್ಲಿ ತಮ್ಮ ಮೊದಲ ಪ್ರವಚನ ಪ್ರಾರಂಭ ಮಾಡಿದ್ರು. ಇಂದಿಗೆ 75 ವರ್ಷಗಳಾಯಿತು. ಚಿನ್ಮಯ ಅಮೃತ ಮಹೋತ್ಸವ ಕಳೆದ ವರ್ಷ ಚಿನ್ಮಯಾನಂದರ 108ನೆಯ ಜನ್ಮದಿನವನ್ನು ಮಾಡಿದ್ವಿ. ಈ ವರ್ಷ ಚಿನ್ಮಯ ಅಮೃತ ಮಹೋತ್ಸವ 75 ವರ್ಷಗಳಾಗಿದೆ. ಚಿನ್ಮಯ ಮಿಷನ್ಗೆ ಯಾವ ರೀತಿ ಆಚರಣೆ ಮಾಡೋದು ಅಂದಾಗ, ಒಂದು ಅಮೃತ ವಾಹಿನಿ, ಒಂದು ವೆಹಿಕಲ್, ಅದರಲ್ಲಿ ಚಿನ್ಮಯಾನಂದರು ಉಪಯೋಗಿಸಿದ ಎಲ್ಲ ಪದಾರ್ಥ, ಅವರು ಹಾಕಿಕೊಂಡ ಬಟ್ಟೆ, ಅವರ ಒಂದು ಪಾದುಕೆ, ಅವರು ವಾಕಿಂಗ್ ಸ್ಟಿಕ್, ಜೊತೆಗೆ ಅವರು ಉಪಯೋಗಿಸ್ತಾ ಇದ್ದ ಪೆನ್ನು, ಮತ್ತೆ ಗಡಿಯಾರ, ಕಮಂಡಲು, ಹೀಗೆ ಎಲ್ಲ ಪದಾರ್ಥಗಳು ಅದು ಮುಂಬೈನ ಸಾಂದಿಶ್ರೀ ಸಾಧನಾಲಯದಲ್ಲಿ ಅವರು ಕುಟೀರದಲ್ಲಿತ್ತು. ಇಡೀ ಭಾರತದಲ್ಲಿರುವ ಎಲ್ಲ ನಮ್ಮ ಕೇಂದ್ರಗಳಿಗೂ ಹೋಗಿ ಅದನ್ನು ತೋರಿಸಿ, ತುಂಬ ಜನರಿಗೆ ಬಾಂಬೆಗೆ ಹೋಗೋಕ್ಕಾಗಲ್ಲ, ಜೊತೆಗೆ ಒಂದು 75ನೇ ವರ್ಷ ಸಂದರ್ಭ, ಒಂದು ಅರಿವು ಪ್ರತಿಯೊಬ್ಬರಿಗೂ ಕೂಡ ನಾನು ಚಿನ್ಮಯ ಮಿಷನ್ ಸದಸ್ಯ ಅನ್ನುವಂಥದ್ದನ್ನು ಅರಿವು ಮೂಡಿಸುವ ಉದ್ದೇಶದಿಂದ ನಮ್ಮ ಪ್ರಮುಖರಾದ ಸ್ವಾಮಿ ಸ್ವರೂಪಾನಂದರು ಈ ಅಮೃತ ವಾಹಿನಿ ಅನ್ನುವಂಥದ್ದನ್ನ ಆಲೋಚನೆ ಮಾಡಿದ್ರು. ಈವರೆಗೆ ಮಹಾರಾಷ್ಟ್ರ, ಗೋವಾ, ಗುಜರಾತ್, ಕೆಲವು ಭಾಗ ಮಧ್ಯಪ್ರದೇಶ ಮುಗಿಸಿ ಕರ್ನಾಟಕಕ್ಕೆ ಫೆಬ್ರವರಿನಲ್ಲಿ ಬಂತು. ಹುಬ್ಬಳ್ಳಿ, ಬಳ್ಳಾರಿ ಆದಮೇಲೆ ಇವಾಗ ಬೆಂಗಳೂರಿನಿಂದ, ಇವಾಗ ಅಟ್ ಪ್ರೆಸೆಂಟ್ ಕೋಲಾರದಲ್ಲಿದೆ. ನಾಳೆ ಬೆಳಗ್ಗೆ ಬೆಂಗಳೂರಿಂದ ಹೊರಟು ಇಲ್ಲಿಗೆ ಮಂಡ್ಯಗೆ ಬರ್ತದೆ. ಅಮರಾವತಿ ಹೋಟೆಲ್ ಹತ್ರ ಅದನ್ನು ನಾವು ರಿಸೀವ್ ಮಾಡಿ, ನಮ್ಮ ಚಿನ್ಮಯ ವಿದ್ಯಾಲಯದ ಅಲುಮ್ನೆ, ಹಳೆಯ ವಿದ್ಯಾರ್ಥಿಗಳು ಸುಮಾರು 50-60 ಜನ ಬೈಕಲ್ಲಿ ಅದನ್ನು ನೇರವಾಗಿ ಚಿನ್ಮಯ ವಿದ್ಯಾಲಯದ ಹತ್ರಕ್ಕೆ ಹೋಗ್ತೇವೆ. ಅಲ್ಲಿ ನಮ್ಮ ಶಾಲೆಯ ಮಕ್ಕಳೇ ಒಂದು ಪೂಜಾ ಕುಣಿತ ಹಾಗೂ ವೀರಗಾಸೆ ಈ ರೀತಿಯಲ್ಲಿ ಪೂಜ್ಯ ಗುರುದೇವರನ್ನು ಸ್ವಾಗತಿಸಿ ಅಲ್ಲಿ ಒಂದು ಪಾದುಕಾ ಪೂಜೆ, ನಂತರ ಮಕ್ಕಳಿಗೆ ಪೂಜ್ಯ ಸ್ವಾಮಿ ಅನುಕೂಲಾನಂದಜಿ ಅಂತ ಅವರು ಡಿಸೆಂಬರ್ 31ರಿಂದ ಅದೇ ವಾಹನದಲ್ಲಿ ಅವರು ಸಂಚಾರ ಮಾಡ್ತಾ ಇದ್ದಾರೆ. ಸುಮಾರು ಒಂದು 17 ಜನ ಒಂದು 3 ಗಾಡಿಯಲ್ಲಿ, ಒಂದು ವ್ಯಾನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಪ್ರವಚನ ಮತ್ತೆ ಮಕ್ಕಳಿಗೆ ಒಂದಿಷ್ಟು ಹಿತವಚನ. ಅದಾದ ಮೇಲೆ ಸಂಜೆ 4 ಗಂಟೆಗೆ ಆಶ್ರಮದಲ್ಲಿ ಒಂದು ಪಾದುಕಾ ಪೂಜೆ, 4:15 ಒಂದು ಬೆಳ್ಳಿಯ ರಥದಲ್ಲಿ ಚಿನ್ಮಯ ರಾಮ ಮಂದಿರದಿಂದ ವಿನೋಬಾ ರಸ್ತೆಯಿಂದ KR ರಸ್ತೆ ಮಾರ್ಗವಾಗಿ ಹೊರಟು ಸ್ಟೇಡಿಯಂ ಆಗಿದ ತಕ್ಷಣ ಲೆಫ್ಟ್ ತಗೊಂಡು, ನಾಳೆ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ರಶ್ ಇರೋದ್ರಿಂದ ಅಲ್ಲಿ ನೇರ ಹೋಗದೆ ಮುಂಚೆನೆ ಲೆಫ್ಟ್ ತೆಗೆದುಕೊಂಡು ಕಲಾಮಂದಿರಕ್ಕೆ ಬರ್ತೇವೆ. ಕಲಾಮಂದಿರದಲ್ಲಿ ಅದರ ಸ್ವಾಗತ ಮಾಡಿ ಆದಮೇಲೆ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದಂತಹ ನಿರ್ಮಲಾನಂದನಾಥ